ಇದರ ಟಿ ಸಿಯನ್ನು ಹಾಕೊಂಡ್ಬಂದೀವಿ. ಸುಮಾರು ರೈತರು ಕೂಡ ಬಂದೇವಿ. ಇಲ್ಲಿ ನಾವು ಬೆಳಗ್ಗೆ ಸರಿಸುಮಾರು 1 ಗಂಟೆಯಿಂದ ಇಲ್ಲಿ ವೇಟ್ ಮಾಡತ್ತೇವೆ. 7ನೇ ತಾರೀಕು ನಮ್ಮ ಎಸ್ಟಿಮೇಟ್ ಆಗೈತಿ. ಇದಕ್ಕೆ ಸಂಬಂಧಪಟ್ಟಂಥ ಇದೇನು KEB ಆಫೀಸ್ ಐತಲ್ಲ, ಇಲ್ಲಿ ಬೆಳಗ್ಗೆಯಿಂದ ಬಂದ್ರೂ ಯಾರೂ ಕೂಡ ನಮಗೆ ಒಂದು ರೈತರಿಗೆ ಯಾರು ಬೆನ್ನೆಲುಬು ಅಂತಾರೆ, ಎಲುಬು ಮುರಿಯುವಂಥ ಅಧಿಕಾರಿಗಳಾದಾರಿ. ನಿಮ್ಗೆ ಇದ್ದಿದ್ದು ಹೇಳಬೇಕಂದ್ರೆ 4 ಅಧಿಕಾರಿಗಳು. ಎಸ್ಟಿಮೇಟು ERP TRP ನಮಗೇನು ಸಂಬಂಧ ರೀ? ರೈತರಿಗೆ 24 ತಾಸಿನೊಳಗೆ ಸರ್ಕಾರದ ಸುತ್ತೋಲೆ ಅಂತೇಳಿ ಇವ್ರು ಹೇಳ್ತಾರೆ. ಸುತ್ತೋಲೆಯನ್ನು ಏನು ಫಾಲೋ ಮಾಡ್ತಾರೆ? ಇವ್ರದೇ ವಾಹನದೊಳಗೆ ರೈತರ ಜಮೀನಿಗೆ ತಂದು ಬಿಡಬೇಕಂತೇಳಿ ರೂಲ್ ಐತಿ. ಇವ್ರು ಏನು ಫಾಲೋ ಮಾಡತ್ತಾರೆ? ನಮ್ಮದೇ ವಾಹನದಿಂದ 40 ಕಿಲೋಮೀಟ್ರದಿಂದ ಬಂದನೆ, ಗುಂಡಾನಟ್ಟಿಯಿಂದ 40 ಕಿಲೋಮೀಟ್ರದಿಂದ TC ಹಾಕ್ಕೊಂಬಂದ್ರು ಕೂಡ ಯಾರೂ ಹಚ್ಕೋತಾ ಇಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾತಾಡಿದ್ದೀನಿ. ಮುಂದಿನ ಬುಧವಾರ ಅಥವಾ ಮಂಗಳವಾರ ಇವರು ರೈತ ಮುಖಂಡರ ಸಭೆಯನ್ನು ಜರುಗಿಸ್ತೇವೆ ಅಂತಂದ್ರೆ, ಆ ಜರುಗಿಸಿದ ದಿವಸ ಇದರಲ್ಲಿ ಯಾರ್ಯಾರು ರೈತರಿಗೆ ಅನ್ಯಾಯ ಮಾಡ್ಬೇಕಂತ ಹೇಳಿ ಅಧಿಕಾರಿಗಳು ಒಂದೇನು ನಾಟಕ ಮಾಡತ್ತಾರ, ಅವ್ರನ್ನಷ್ಟೂ ಅವತ್ತು ಬಯಲಿಗೆಳಿತೇವೆ. ಇದು ಮಂಜುನಾಥ್ TC ರಿಪೇರಿ ಸೆಂಟರ್, ಖಾನಾಪುರದಲ್ಲಿ ಮಂಜುನಾಥ್ ಎನ್ನುವ TC ರಿಪೇರಿ ಸೆಂಟ್ರು. ಇಲ್ಲೇ ನಾನು ರೈತರನ್ನು ಕರ್ಕೊಂಡು ನಂದೇ ವಾಹನದಲ್ಲೇ TC ತೊಗೊಂಬಂದಿನಿ. ಒಂದಿಷ್ಟು ಅಧಿಕಾರಿಗಳು ಏನಾದರೂ ಮಾಡಿ TC ಕೊಟ್ಟರೆ ಕಳಿಸ್ರಿ ಅಂತ ಹೇಳಿದ್ರೆ, ಒಂದಷ್ಟು ಅಧಿಕಾರಿಗಳು ಕುಮ್ಮಕ್ಕಿನಿಂದ ಇವರು TCಯನ್ನು ನನಗೆ ಕೊಟ್ಟಿಲ್ಲ. ಟೆಸ್ಟಿಂಗ್ ಮಾಡಬೇಕು, ಅದು ನೀವು ಟೆಸ್ಟಿಂಗಾರ ಮಾಡ್ಕೊರಿ, ಏನಾರು ಮಾಡ್ಕೊರಿ, ನಾವು ಅದನ್ನು ಕೇಳತ್ತಿಲ್ಲ. 24 ತಾಸೊಳಗೆ ಕೊಡಬೇಕಾದಂಥ TC 7ನೇ ತಾರೀಕು ಎಸ್ಟಿಮೇಟ್ ಆದರೂ ಕೂಡ ಇವತ್ತು ತಾರೀಕು 10, 11, 11ನೇ ತಾರೀಕಿನ ಮಟನೂ ಕೂಡ ನೀವು TC ಕೊಟ್ಟಿಲ್ಲ. ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತಾಡೀನಿ. ಮತ್ತು ಹೋದ ತಿಂಗಳ 20ನೇ ತಾರೀಕು ನನ್ನ ಲೆಟ್ರ್ ಪ್ಯಾಡ್ ಮ್ಯಾಗ ನಾನು ಒಂದು ಅರ್ಜಿ ಕೊಟ್ಟೇನೆ ತಮ್ಮ ಇಲಾಖೆಗೆ. ನನ್ನ ಹತ್ರ ರಿಸೀವ್ಡ್ ಕೂಡ ಐತೆ ಮನೆಯೊಳಗೆ. ನೀವು ಸಂಬಂಧಪಟ್ಟಂಥ SC ಅವ್ರಿಗೆ, EE ಅವ್ರಿಗೆ, AEE ಅವ್ರಿಗೆ, SOಗಳನ್ನು ಎಲ್ಲ ಲೈಮನ್ಗಳನ್ನು ಕರೆದ ತಮ್ಮದೇ ಟೈಮ್ ನೀವು ಯಾವಾಗ ಫ್ರೀ ಇರ್ತೀರಿ, ಒಂದು ವಾರದೊಳಗೆ ನನಗೆ ಟೈಮನ್ನು ಕೊಡ್ರಿ, ತುರ್ತು ಸಭೆ ಕರೀರಿ. ನಮ್ಮ ತಾಲೂಕಿನಲ್ಲಿ ಒಟ್ಟು 6 ಸೆಕ್ಷನ್ ಅದಾವೆ. ಖಾನಾಪುರ 1, ಖಾನಾಪುರ 2, ಗ್ರಾಮೀಣ 2, BD, ಹಲಸಿ, ಗಂದಿಗವಾಡ, ಜಾಂಬೋಟಿ ಅಷ್ಟನ್ನು ಮೀಟಿಂಗ್ ಕರಿತೇವಂತ ಈಗ ಸಂಭಾಷಣೆ ಫೋನ್ ಮುಖಾಂತರ AEE ಅವರು ಮುಂದಿನ ಮಂಗಳವಾರ ಅಥವಾ ಬುಧವಾರ ಕರಿತಾನಂದಾರ. ಅಷ್ಟು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಒಂದ, ನನಗೆ ಯಾವಾಗ ಇವರು ಡೇಟನ್ನು